ಹಳೆ ನೆನಪನ್ನ ಕಂಡು ಭಾವುಕರಾಗಿದ್ದಾರೆ ಮಾಲಾಶ್ರೀ ಬೆಳಗುಂದಿ. ಹೌದು, ಇವರು ತುಂಬಾನೇ ಆಡ್ತಾ ಇದ್ರು, ಸಾಕಷ್ಟು ರಸಮಂಜರಿ ಕಾರ್ಯಕ್ರಮ ಆರ್ಕೆಸ್ಟ್ರಾಗಳಲ್ಲೆಲ್ಲ ಹೋಗ್ತಾ ಇದ್ರು. ಮದುವೆಗೂ ಮುಂಚೆ, ಮದುವೆಯ ಬಳಿಕ ಸ್ವಲ್ಪ ಮಟ್ಟಿಗೆ ಕಡಿಮೆ ಹೋಗ್ತಾರೆ, ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ. ಅದರಲ್ಲೂ ಈಗ ಮಗು ಬೇರೆ ಆಗಿದೆ, ಮಗುವನ್ನು ನೋಡ್ಕೊಳ್ಳೋದ್ರೆಲ್ಲ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಈಗಂತೂ ಹೋಗೋಕ್ಕಂತೂ ತುಂಬಾನೇ ಕಷ್ಟ, 99% ಭಾಗ. ಆದ್ರೆ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಾರೆ. ಹಳೆಯ ಒಂದು ವಿಡಿಯೋಸ್ಗಳನ್ನೆಲ್ಲ ಶೇರ್ ಮಾಡ್ಕೊಳ್ತಾರೆ, ಓಲ್ಡ್ ಮೆಮೊರಿ ಅಂತ ಸಹ ಬರೆದುಕೊಂಡು ಕ್ಯಾಪ್ಷನ್ ಅನ್ನು ಹಾಕಿ ಪೋಸ್ಟ್ ಮಾಡಿದ್ದಾರೆ. ಹೌದು, ಮಾಲಾಶ್ರೀ ಬೆಳಗುಂದಿಗೆ ಹಾಡುಗಳು ಅಂದ್ರೆ ಸರ್ವಸ್ವ. ಸಖತ್ತಾಗಿ ಡ್ಯಾನ್ಸ್ ಸಹ ಮಾಡ್ತಾರೆ, ಚೆನ್ನಾಗಿ ಆಡ್ತಾರೆ. ಮಾಲಾಶ್ರೀ ಬೆಳಗುಂದಿ ಅವರು ಬಾಳು ಬೆಳಗುಂದಿಯ ಅವರ ಜೊತೆ ಬಹುತೇಕ ಹಾಡನ್ನು ಆಡಿದ್ದಾರೆ. ಮತ್ತೆ ಅವರು ಮಾಡುವಂತ ಆಲ್ಬಮ್ ಸಾಂಗ್ ನಲ್ಲೆಲ್ಲ ಅವರೇ ಧ್ವನಿಯನ್ನ ಸಹ ನೀಡುವಂಥದ್ದು. ಸಖತ್ತಾಗಿ ಒಂದು ಒಳ್ಳೆ ಸಿಂಗರ್ ಅನ್ಬೋದು ಮಾಲಾಶ್ರೀ ಬೆಳಗುಂದಿ ಅವರು ಕೂಡ. ಸೊ ಹೀಗಾಗಿ ಇದನ್ನೆಲ್ಲ ಒಂದು ಹಳೆಯ ಮೆಮೊರಿನೆಲ್ಲ ನೆನಪು ಮಾಡ್ಕೋತಾ ಇದ್ದಾರೆ ಮಾಲಾಶ್ರೀ ಬೆಳಗುಂದಿ ಅವರು. ಎಲ್ರಿಗೂ ಕೂಡ ಇಷ್ಟ ಮಾಲಾಶ್ರೀ ಅವರ ಹಾಡುಗಳು. ನೀವೇ ನೋಡಿರ್ತೀರ ಬಾಳು ಬೆಳಗುಂದಿ ಎಷ್ಟರ ಮಟ್ಟಿಗೆ ಸಿಂಗರ್, ಯಾವ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ನೀಡ್ತಾರೆ. ಈಗಲೂ ಕೂಡ ಬಾಳು ಬೆಳಗುಂದಿಗೆ ತುಂಬಾನೇ ಡಿಮ್ಯಾಂಡ್ ಇದೆ. ರಸಮಂಜರಿ ಕಾರ್ಯಕ್ರಮಗಳನ್ನೆಲ್ಲ ಕೊಡ್ತಾ ಇರ್ತಾರೆ. ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದಾರೆ ಬಾಳು ಬೆಳಗುಂದಿ. ಜೊತೆಗೆ ಸಿನಿಮಾ ಅವಕಾಶಗಳು ಕೂಡ ಸಿಗ್ತಿದೆ. ಮಾಲಾಶ್ರೀ ಅವ್ರಿಗೂ ಕೂಡ ಕೆಲವೊಂದಿಷ್ಟು ಬಾರಿ ಹಾಡನ್ನು ಆಡಿಸ್ತಾರೆ. ಬಾಳು ಬೆಳಗುಂದಿ ಅವರ ಸಾಹಿತ್ಯವನ್ನು ಸಹ ಬರೀತಾರೆ. ಅಷ್ಟೊಂದು ಟ್ಯಾಲೆಂಟ್ ಅವ್ರಿಗೆ.